ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ 30ಕ್ಕೂ ಹೆಚ್ಚು ಜನ ತೀರ್ಕೊಂಡಿದ್ರು ಕಾಲ್ ತುಳಿತದಿಂದ. ಆ ಘಟನೆ ಆಗಿ ಕೆಲವೇ ದಿನಗಳಾಗಿದೆ. ಆ ಘಟನೆ ನೆನಪು ಹೋಗುವಷ್ಟರಲ್ಲಿಯೇ ಅದೇ ರೀತಿಯ ಘಟನೆ ದೆಹಲಿಯಲ್ಲಿ ಕೂಡ ಆಗಿದೆ. ನಿನ್ನೆ ಶನಿವಾರ ಅಂದ್ರೆ ವೀಕೆಂಡ್ ಇರುವುದರಿಂದ ಎಲ್ಲರೂ ಪ್ರಯಾಗ್ರಾಜ್ಗೆ ಹೋಗಲು ರೈಲ್ವೆ ಸ್ಟೇಷನ್ಗೆ ಬಂದಿರುತ್ತಾರೆ. ನಿನ್ನೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಸುಮಾರು 18ಕ್ಕೂ ಅಧಿಕ ಜನ ಮರಣ ಹೊಂದಿದ್ದಾರೆಂದು ಹೇಳಲಾಗುತ್ತಾ ಇದೆ. ಹಾಗೆ ಈ ಕಾಲ್ ತುಳಿತದಲ್ಲಿ ತುಂಬಾ ಜನ ಗಾಯಗೊಂಡಿದ್ದಾರೆಂದು ಹೇಳಲಾಗ್ತಾ ಇದೆ. ಹಾಗೆ ಮರಣದ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಬಹುದು ಎಂದು ಹೇಳಲಾಗ್ತಾ ಇದೆ. ಹಾಗೆ ಈ ಫೋಟೋ ಹಾಗೆ ವಿಡಿಯೋಗಳನ್ನು ನೋಡಿ ಅಲ್ಲಿ ಎಷ್ಟು ಜನಸಂದಣಿ ಇತ್ತು ಅಂತ ನೀವೇ ಲೆಕ್ಕ ಹಾಕಬಹುದು. ನಿನ್ನೆ ಪ್ರಯಾಗ್ರಾಜ್ಗೆ 2 ಸ್ಪೆಷಲ್ ಟ್ರೈನ್ಗಳು ಇರ್ತವೆ. ಎಲ್ಲಾ ಜನರು ಪ್ಲಾಟ್ಫಾರ್ಮ್ ನಂಬರ್ 13 ಹಾಗೆ 14 ಪ್ಲಾಟ್ಫಾರ್ಮ್ ನಲ್ಲಿ ನಿಂತಿರುತ್ತಾರೆ ಟ್ರೈನ್ಗಾಗಿ. ಮೊದಲಿಗೆ ಆ ಜನಗಳಿಗೆ ಪ್ಲಾಟ್ಫಾರ್ಮ್ ನಂಬರ್ 13 ಅಥವಾ 14 ನಲ್ಲಿ ಆ ಟ್ರೈನ್ ಬರುತ್ತೆ ಎಂದು ಗೊತ್ತಾಗಿರುತ್ತೆ. ನಂತರ ಆ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 16 ನಲ್ಲಿ ಬರುತ್ತೆ ಎಂದು ರೈಲ್ವೆ ಸ್ಟೇಷನ್ ಅಧಿಕಾರಿಗಳು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ಪ್ಲಾಟ್ಫಾರ್ಮ್ ನಂಬರ್ 13 ಮತ್ತು 14 ರಲ್ಲಿರುವ ಜನಸಂದಣಿ ಒಮ್ಮೆಲೆ ಪ್ಲಾಟ್ಫಾರ್ಮ್ ನಂಬರ್ 16ಕ್ಕೆ ಓಡೋಡಿ ಹೋಗ್ತಾ ಇರ್ತಾರೆ. ಪ್ಲಾಟ್ಫಾರ್ಮ್ ನಂಬರ್ 16ಕ್ಕೆ ಹೋಗುವ ಸಮಯದಲ್ಲಿ ಕೆಲವರು ಮೆಟ್ಟಿಲು ಹತ್ತುವ ಸಮಯದಲ್ಲಿ ಕಾಲ್ ಜಾರಿ ಬೀಳ್ತಾರೆ. ಆ ಸಮಯದಲ್ಲಿ ಹಿಂದೆ ಇರುವ ವ್ಯಕ್ತಿಗಳು ಕೆಳಗೆ ಬಿದ್ದ ವ್ಯಕ್ತಿಗಳನ್ನು ನೋಡುವುದಿಲ್ಲ. ಅವರು ಹಾಗೆ ಅವರ ಮೇಲೆ ಹತ್ತಿ ಮುಂದಕ್ಕೆ ಹೋಗ್ತಾರೆ. ಈ ಕಾಲ್ ತುಳಿತದಲ್ಲಿ ತುಂಬಾ ಜನ ಹೆಣ್ಮಕ್ಳು ಹಾಗೆ ತುಂಬಾ ಜನ ಮಕ್ಕಳು ತೀರ್ಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಸಮಯದಲ್ಲಿ ಪ್ರಯಾಗ್ರಾಜ್ಗೆ ಹೋಗಲೆಂದು ಹೊರಗೆ ನಿಂತಿರುವ ವ್ಯಕ್ತಿಗಳು ಒಮ್ಮೆಲೆ ರೈಲ್ವೆ ಸ್ಟೇಷನ್ ಒಳಗಡೆ ಬರ್ತಾರೆ. ಹಾಗೆ ಅವರೆಲ್ಲರೂ ಟ್ರ್ಯಾಕ್ ಗಳನ್ನು ದಾಟಿ ರೈಲನ್ನು ಹತ್ತಲು ಹೋಗ್ತಾರೆ. ಎಲ್ಲಾ ಜನರು ಒಮ್ಮಿಗೆ ಹೋದ ಕಾರಣ ಅಲ್ಲಿ ಜನಸಂದಣಿ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಇದೊಂದು ಕೆಟ್ಟ ಘಟನೆ ಅಂತ ಹೇಳುತ್ತಾ ಈ ರೀತಿಯ ಘಟನೆಗಳು ನಮ್ಮ ರೈಲ್ವೆಯಲ್ಲಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಹೇಳುತ್ತಾ ಈ ವಿಡಿಯೋನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ.